ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ನಾನು ತಾರಾ. ನನ್ನ ಚಾನಲ್ ಒಂದಿಷ್ಟು ಸಿಂಪಲ್ ಕುಕ್ಕಿಂಗ್ಗೆ ಎಲ್ರಿಗೂ ಸ್ವಾಗತ. ನಾನಿವತ್ತು ಆಲೂಗೆಡ್ಡೆಯಿಂದ ಮಾಡಿರೋಂಥ 3 ಥರದ ಅಡುಗೆನ ತೋರಿಸ್ತಾ ಇದ್ದೀನಿ. ಒಂದು ಪಾತಳ ಭಾಜಿ ಅಂತೀವಿ, ಒಂದು ಆಲೂಗೆಡ್ಡೆ ಬಜ್ಜಿ ಅಂತೀವಿ, ಒಂದು ಆಲೂಗೆಡ್ಡೆ ಸಾಂಗ್ ಅಂತೀವಿ. ಈ ಥರ 3 ತೋರಿಸಿದ್ದೀನಿ. ನಾವು ಫಸ್ಟು ಪಾತಳ ಭಾಜಿ ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. 3 ಆಲೂಗೆಡ್ಡೆ, 2 ಟೊಮೆಟೊ, 3 ಈರುಳ್ಳಿ ತೊಗೊಂಡಿದ್ದೀನಿ. 3 ಆಲೂಗೆಡ್ಡೆನ ತೊಳೆದು ಇಟ್ಕೊಂಡಿದ್ದೀನಿ, 2 ಟೊಮೆಟೊ ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ಆಲೂಗೆಡ್ಡೆ ಮತ್ತು ಇದು ಕೊತ್ತಂಬರಿ ಸೊಪ್ಪು, ಇದಕ್ಕೆ ಬೇಕಾಗಿರೋದು, ಮತ್ತು ಕೊತ್ತಂಬರಿ ಸೊಪ್ಪು, ಒಂದು 5 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಆಮೇಲೆ ಒಂದಷ್ಟು ಕರಿಬೇವಿನ ಸೊಪ್ಪು, ಒಂದು 2 ಎಸಳು ಕರಿಬೇವಿನ ಸೊಪ್ಪು. ಈಗ ಆಲೂಗೆಡ್ಡೆನ ತೊಳ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಅದು ಕಟ್ ಮಾಡಿದ್ರೆ ಸ್ವಲ್ಪ ದೊಡ್ಡ ಇರೋದ್ರಿಂದ ಬೇಯೋದಿಲ್ಲ ಒಂದೊಂದು ಸಲ, ಅದಕ್ಕೋಸ್ಕರ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ನೀರು 2 ಲೋಟ ನೀರು ಹಾಕಿಬಿಟ್ಟು ಕುಕ್ಕರಲ್ಲಿ ಇಟ್ಟಿದ್ದೀನಿ. ಸುಮಾರು ಒಂದು 5 ವಿಷಿಲ್ ತರಿಸ್ಬೇಕು, ಅವಾಗ ಚೆನ್ನಾಗಿ ಬೇಯುತ್ತೆ. ಇದು ಟೊಮೆಟೊನ ತೊಳ್ಕೊಂಬಿಟ್ಟು ಕಟ್ ಮಾಡ್ಕೋತಾ ಇದ್ದೀನಿ. ಟೊಮೆಟೊ ಸಣ್ಣಗೆ ಕಟ್ ಮಾಡ್ಕೋಬೇಕು. ಆಮೇಲೆ ಅಷ್ಟು ಟೊಮೆಟೊನ ಸಣ್ಣಗೆ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಇದು 5 ವಿಷಿಲ್ಲು ಬರಬೇಕು. ಆಮೇಲೆ ನಾನು ಇವಾಗ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಲೂಗೆಡ್ಡೆ 5 ವಿಷಿಲ್ ಆದಮೇಲೆ ಆರಿದ್ಮೇಲೆ ತೆಗೆದುಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸಿಪ್ಪೆ ಬಿಡಿಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕರಿಬೇವು, ಇದು ಹಸಿಮೆಣಸಿನ್ಕಾಯಿ ಉದ್ದಕ್ಕೆ ಸೀಳ್ಕೊಂಡು ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಸಣ್ಣಗೆ ತೊಳೆದ್ಬಿಟ್ಟು ಚೆನ್ನಾಗಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದು ಮಾಡೋ ರೀತಿ ನೋಡೋಣ. ಹೀಗೆ ನೋಡಿ, ಆಲೂಗೆಡ್ಡೆನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ದೊಡ್ಡದು ಬೇಕಂದರೆ ದೊಡ್ಡ ಪೀಸ್ ಮಾಡ್ಕೋಬೋದು, ಅದೇನು ಪರವಾಗಿಲ್ಲ. ಮತ್ತು ಇವಾಗ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿಬಿಟ್ಟು ಇಟ್ಕೋಬೇಕು. ನಮಗೆ ಎಷ್ಟು 3 ಸ್ಪೂನ್ ಎಣ್ಣೆ ಹಾಕಿದ್ದೀನಿ ನಾನು. ನಿಮಗೆ ಎಷ್ಟು ಬೇಕೋ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಂಡ್ರು ಚೆನ್ನಾಗಾಗುತ್ತೆ. ಇದು ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ. ಆಮೇಲೆ ಜೀರಿಗೆ, 1 ಸ್ಪೂನಷ್ಟು ಜೀರಿಗೆ. ಆಮೇಲೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೋಬೇಕು. ಒಗ್ಗರಣೆಗೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಸಾಸಿವೆ ಎಲ್ಲ ಚಟಪಟ ಅನ್ನಬೇಕು. ಆಮೇಲೆ ಕರಿಬೇವಿನ ಸೊಪ್ಪು, ಈಗ ಹಸಿಮೆಣಸಿನ್ಕಾಯಿನೂ ಸೀಳ್ಕೊಂಡು ಇಟ್ಕೊಂಡಿದ್ನಲ್ಲ, ಅದನ್ನು ನಿಮಗೆ ರುಚಿಗೆ ನಿಮಗೆ ಜಾಸ್ತಿ ಖಾರ ಬೇಕು ಅಂತಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಸಿಮೆಣಸಿನ್ಕಾಯಿ ಹಾಕ್ಕೋಬೋದು. ನಾನು ಸ್ವಲ್ಪ ಕಮ್ಮಿ ಖಾರ ನಮ್ಮ ಮನೇಲಿ ತಿನ್ನೋದ್ರಿಂದ ಸ್ವಲ್ಪ 4-5 ಹಾಕಿದ್ದೀನಿ ಅಷ್ಟೇನೆ. ಮತ್ತು ಒಂಚೂರು ಅರಿಶಿನ ಪುಡಿನ ಹಾಕ್ಕೋಬೇಕು. ಅರಿಶಿನ ಪುಡಿ ಹಾಕ್ಬಿಟ್ಟು ಹುರ್ಕೋಬೇಕು. ಇದು ಇವಾಗ ಈರುಳ್ಳಿನ ಹಾಕ್ಕೋಬೇಕು. ಈರುಳ್ಳಿ ಹಾಕ್ಕೊಂಡು ಅದನ್ನು ಈರುಳ್ಳಿನೂ ಚೆನ್ನಾಗಿ ಸಣ್ಣ ಬೆಂಕಿ ಮೇಲೆ ಕೆಂಪು ಹುರ್ಕೋಬೇಕು. ಇದು ಒಂಥರ ಪಾತಳ ಭಾಜಿ ಅಂತ ನಾವು ಕರೆಯೋದು, ಅಂದರೆ ತೆಳು ಭಾಜಿ ಅಂಥೇಳಿ. ಇದು ಒಂಥರ ಗ್ರೇವಿ ಟೈಪಲ್ಲಿ ಬರುತ್ತೆ. ಇದಕ್ಕೆ ನಾವು ರೊಟ್ಟಿ ಚಪಾತಿ ಜೊತೆಲಿ ಹೆಚ್ಚಾಗಿ ಮಾಡೋದು. ಇದನ್ನು ಒಂಥರ ಆಲೂಗೆಡ್ಡೆ ಇದ್ರದ್ದು ಒಂಥರ ಡಿಫ್ರೆಂಟ್ ರೆಸಿಪಿ ಇದು. ಹಾಗೆ ಈರುಳ್ಳಿನ ಕೆಂಪು ಹುರ್ಕೋಬೇಕು. ಸಣ್ಣ ಬೆಂಕಿ ಮೇಲೆ ಕೆಂಪು ಹುರ್ಕೊಂಡ್ರೆ ಇದು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈಗ ಇದು ನೋಡಿ ಹುರ್ಕೊಂಡು ಆಗ್ತಾಯಿದೆ, ಕೆಂಪು ಬಣ್ಣಕ್ಕೆ ಬರ್ತಾ ಇದೆ ನಿಧಾನವಾಗಿ. ಇವಾಗ ಕೆಂಪಾಯಿತು. ಇವಾಗ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಆಲೂಗೆಡ್ಡೆನ ಅದರಲ್ಲಿ ಹಾಕ್ಕೋಬೇಕು. ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಆಲೂಗೆಡ್ಡೆನೆಲ್ಲ ಅದರಲ್ಲಿ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಅದಕ್ಕೆ ಇದು ಟೊಮೆಟೊ ನಾವು ಕಟ್ ಮಾಡಿರ್ತೀವಲ್ಲ ಅದನ್ನು ಟೊಮೆಟೊನು ಹಾಕ್ಕೋಬೇಕು. ಟೊಮೆಟೊನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ನಾವು ಅದಕ್ಕೆ ರುಚಿಗೆ ಎಷ್ಟು ಉಪ್ಪು ಬೇಕಾಗುತ್ತೆ ಅದನ್ನು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಅದಕ್ಕೆ ಕಟ್ ಮಾಡಿಟ್ಟಿದ್ನಲ್ಲ ಸಣ್ಣಗೆ, ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿದಷ್ಟು ಇದು ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದು ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಹೆಚ್ಕೊಂಡು ಇಟ್ಕೊಂಡಿದ್ದು ಅದನ್ನು ಹಾಕ್ಕೋತಾ ಇದ್ದೀನಿ. ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಉಪ್ಪು ನಮಗೆ ರುಚಿಗೆ ಎಷ್ಟು ತಕ್ಕಂಗೆ, ನಮ್ಮ ರುಚಿಗೆ ತಕ್ಕಂಗೆ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ. ನಿಮ್ಮ ರುಚಿಗೆ ಎಷ್ಟು ಉಪ್ಪು ಬೇಕಾಗುತ್ತೆ ನೋಡಿಕೊಂಡು ಅಷ್ಟು ಉಪ್ಪು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು 2 ಲೋಟ ನೀರನ್ನು ಹಾಕ್ಬಿಟ್ಟು ಕುದಿಸ್ಬೇಕು. ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಸುಮಾರು ಒಂದು 2 ಲೋಟ ನೀರನ್ನು ಹಾಕಿದ್ದೀನಿ ನಾನು. 2 ಲೋಟ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಮುಚ್ಚಿಟ್ಬಿಟ್ಟು ಇದನ್ನು ಕುದಿಸ್ಕೋಬೇಕು. ಆವಾಗ ಎಲ್ಲ ಆಲೂಗೆಡ್ಡೆ, ಈರುಳ್ಳಿ, ಆಮೇಲೆ ಟೊಮೆಟೊ ಎಲ್ಲ ಚೆನ್ನಾಗಿ
ಮಿಕ್ಸ್ ಆಗಿಬಿಟ್ಟು ಬೇಯ್ಕೊಳ್ಳುತ್ತೆ ಚೆನ್ನಾಗಿ. ಆ ಥರ ಇನ್ನೊಂದು ಲೋಟ ಹಾಕ್ತಾಯಿದ್ದೀನಿ ನೋಡಿ. ಇನ್ನೊಂದು ಲೋಟನೂ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿಟ್ಟು ಬೇಯಿಸ್ಕೋಬೇಕು. ಎಲ್ಲ ಮಿಕ್ಸ್ ಆಗಿಬಿಟ್ಟು ಚೆನ್ನಾಗಿ ಬೇಯುತ್ತೆ. ಇನ್ನೂ ಒಂಚೂರು ಚೆನ್ನಾಗಿ ಬೇಯುತ್ತೆ. ಆಲೂಗೆಡ್ಡೆ, ಈರುಳ್ಳಿ, ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯ್ಕೊಂಡ್ರೆ ಒಳ್ಳೆಯ ಟೇಸ್ಟ್ ಬರುತ್ತೆ. ಆಮೇಲೆ ಇದು ಚೆನ್ನಾಗಿ ಕುದಿ ಬಂದಮೇಲೆ ಇದಕ್ಕೆ ನಾನು ಕಡಲೆ ಹಿಟ್ಟು 1.5 ಸ್ಪೂನ್ನಷ್ಟು, ಸ್ವಲ್ಪ ದೊಡ್ಡ ಸ್ಪೂನಲ್ಲಿ 1.5 ಸ್ಪೂನ್ನಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಒಂದು ಪಾತ್ರೆಯಲ್ಲಿ, ಸಣ್ಣ ಪಾತ್ರೆಯಲ್ಲಿ. ಇದು ನಿಮಗೆ ಎಷ್ಟು ಸ್ವಲ್ಪ ಕಮ್ಮಿ ಬೇಕಂದರೆ ಕಮ್ಮಿ ತೊಗೋಬೋದು. ನಾನು 1.5 ಸ್ಪೂನ್ ಸ್ವಲ್ಪ ಜಾಸ್ತಿ ಒದಗಬೇಕಿತ್ತು, ನಂಗೆ ಜಾಸ್ತಿ ಜನ ಇರೋದ್ರಿಂದ ಅದಕ್ಕೇ 1.5 ಸ್ಪೂನ್ ತೊಗೊಂಡಿದ್ದೀನಿ. ಇದನ್ನು ನೀರನ್ನು ಹಾಕಿಬಿಟ್ಟು ಸ್ವಲ್ಪ ಗಟ್ಟಿಯಾಗಿ ಕಲಸಿಟ್ಕೋಬೇಕು. ಇದು ನೀವು ಕಡಲೆ ಹಿಟ್ಟಿಲ್ಲ ಅಂದರೆ ಗೋಧಿ ಹಿಟ್ಟನ್ನು ಹಾಕ್ಕೊಂಡ್ರೂ ಒಳ್ಳೆ ಟೇಸ್ಟ್ ಬರುತ್ತೆ. ಇದಕ್ಕೆ ಕಡಲೆ ಹಿಟ್ಟನ್ನು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ, ಗೋಧಿ ಹಿಟ್ಟನ್ನಾದರೂ ಚೆನ್ನಾಗಿ ಕೊಡುತ್ತೆ. ನಿಮಗೆ ಎಷ್ಟು ಸ್ಪೂನ್ ನೋಡ್ಕೊಂಡ್ಬಿಟ್ಟು ಹಾಕ್ಕೋಬೇಕು. ಒಂದು ಅರ್ಧ ಸ್ಪೂನು ಕೊತ್ತಂಬರಿ ಪುಡಿ ಹಾಕಿದ್ದೀನಿ ನಾನು. ಆಮೇಲೆ ಒಂದು 1/4 ಸ್ಪೂನು ಜೀರಿಗೆ ಪುಡಿ ಮತ್ತು ಒಂದು ಅರ್ಧ ಸ್ಪೂನ್ನಷ್ಟು ಮೆಣಸಿನ ಪುಡಿನ ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್ ಪುಡಿಗಳು ಹಾಕೋದು, ನಿಮಗೆ ಬೇಕಾದರೆ ಹಾಕ್ಕೋಬೋದು, ಇಲ್ಲದೇ ಇದ್ದರೆ ಇದನ್ನು ಸ್ಕಿಪ್ ಮಾಡ್ಬೋದು. ಇದು 3 ಪುಡಿಗಳನ್ನು ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ನಿಮಗೆ ಹಿಟ್ಟನ್ನು ಹಾಕ್ಕೊಳ್ಳೋದು ಅರ್ಧ ಸ್ಪೂನ್ ಬೇಕಿದ್ರೂ ಹಾಕ್ಕೋಬೋದು, ಕಲಿಸ್ಬಿಟ್ಟು ನೀರಲ್ಲಿ ಕಲಿಸ್ಬಿಟ್ಟು. ನನಗೆ ಜಾಸ್ತಿ ಒದಗಬೇಕಿತ್ತು, ಜಾಸ್ತಿ ಚಪಾತಿಗಳು ಜಾಸ್ತಿ ಯೂಸ್ ಮಾಡ್ತಿರೋದ್ರಿಂದ, ಜಾಸ್ತಿ ಜನ ಇರೋದ್ರಿಂದ ನಾನು 1.5 ಸ್ಪೂನ್, ದೊಡ್ಡ ಸ್ಪೂನ್ನಲ್ಲಿ 1.5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇಲ್ಲದೇ ಇದ್ದರೆ ನಿಮಗೆ ಬೇಕಾದರೆ ನೀವು ಅರ್ಧ ಸ್ಪೂನ್ ಬೇಕಾದರೂ ಹಾಕ್ಕೋಬೋದು. ಆಮೇಲೆ ಕಡಲೆ ಹಿಟ್ಟಿಲ್ಲ ಅಂದರೆ ಗೋಧಿ ಹಿಟ್ಟನ್ನು ಯೂಸ್ ಮಾಡ್ಕೋಬೋದು ಇದಕ್ಕೆ. ಅದೆರಡೂ ಒಳ್ಳೆ ಸೇಮ್ ಥರದ ರುಚಿ ಕೊಡುತ್ತೆ ಇದಕ್ಕೆ. ಇದನ್ನು ಹಿಟ್ಟಿನ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ಅದಕ್ಕೆ ಮುಚ್ಚಳ ಮುಚ್ಚಿಟ್ಟು ಸಣ್ಣ ಬೆಂಕಿ ಮೇಲೆ ಬೇಯಿಸ್ಕೋಬೇಕು. ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನೀರನ್ನು ಹಾಕ್ಕೊಂಬಿಟ್ಟು, ನಾನೊಂದು 2 ಲೋಟ ನೀರನ್ನು ಹಾಕಿದ್ದೀನಿ. ಸಣ್ಣ ಬೆಂಕಿ ಮೇಲೆ ಚೆನ್ನಾಗಿ ಕುದಿಸ್ಕೋಬೇಕು. ಇದನ್ನು ಮುಚ್ಚಳ ಮುಚ್ಚಿಟ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ಇದು ನಮ್ಮ ಪಾತಳ ಭಾಜಿ ರೆಡಿ ಆಯಿತು ನೋಡಿ. ಇದು ಒಂದು ಚಪಾತಿ ರೊಟ್ಟಿಗೆಲ್ಲ ತುಂಬ ಚೆನ್ನಾಗಾಗುತ್ತೆ, ಒಳ್ಳೆ ಟೇಸ್ಟ್ ಬರುತ್ತೆ. ಅನ್ನಕ್ಕೂ ಯೂಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದು ನೆಕ್ಸ್ಟ್ ರೆಸಿಪಿ ನಂದು ಆಲೂಗೆಡ್ಡೆದು ಬಜ್ಜಿ ಅಂತ ಮಾಡ್ತೀವಿ ನಾವು. ಬಜ್ಜಿ ಅಂದರೆ ಬಜ್ಜಿ ಬೋಂಡ ಅಲ್ಲ, ಇದು ಬಜ್ಜಿ ಅಂದರೆ ಚಟ್ನಿ ಥರ ಬರುತ್ತೆ. ಇದು ಆಲೂಗೆಡ್ಡೆನ ಸ್ವಲ್ಪ ಚೆನ್ನಾಗಿ ತೊಳ್ಕೊಂಬಿಟ್ಟು ಒಂದು ಸ್ವಲ್ಪ ಕಟ್ ಮಾಡಿಕೊಂಡು, ನಾನು 2 ಪೀಸ್ ಮಾಡ್ಕೊಂಡು ಬೇಕಿದ್ದರೂ ಹಾಕ್ಕೋಬೋದು. ಯಾಕಂದರೆ ದೊಡ್ಡ ದೊಡ್ಡ ಆಲೂಗೆಡ್ಡೆ ಒಂದೊಂದು ಸಲ ಒಳಗಡೆ ಬೇಯೋದೇ ಇಲ್ಲ. ಅದಕ್ಕೆ ಸ್ವಲ್ಪ ಕಟ್ ಮಾಡಿಬಿಟ್ಟು ಹಾಕ್ಕೊಂಡು ಅದರಲ್ಲಿ ಒಂದು 2 ಲೋಟ ನೀರನ್ನು ಹಾಕ್ಕೊಂಬಿಟ್ಟು ಬೇಯಿಸ್ಕೋಬೇಕು. ಇದು ಒಂಥರ ಚೆನ್ನಾಗಿ ಆಲೂಗೆಡ್ಡೆ ಚೆನ್ನಾಗಿ ಬೆಂದರೆ ಚೆನ್ನಾಗಾಗತ್ತೆ ಇದರಲ್ಲಿ. ಇದಕ್ಕೆ ಕುಕ್ಕರ್ ಮುಚ್ಚಳ ಮುಚ್ಚಿ 5 ವಿಷಿಲ್ ತರಿಸ್ಕೋಬೇಕು. 5 ವಿಷಿಲ್ ಬಂದರೆ ಇದು ಒಂಥರ ಒಳ್ಳೆ ಟೇಸ್ಟ್ ಬರುತ್ತೆ ಆಲೂಗೆಡ್ಡೆಗೆ. ಈಗ 5 ವಿಷಲ್ ಆಗಿದೆ. ಆಲೂಗೆಡ್ಡೆ ಓಪನ್ ಮಾಡಿದ್ದೀನಿ. ಈಗ ಬೆಂದಿದೆ, ಆಲೂಗೆಡ್ಡೆ ಚೆನ್ನಾಗಿ ಬೆಂದಿದೆ. ಈ ಆಲೂಗೆಡ್ಡೆದೆಲ್ಲ ಸಿಪ್ಪೆನ ತೆಕ್ಕೋಬೇಕು. ಸಿಪ್ಪೆನೆಲ್ಲ ನಿಧಾನವಾಗಿ ಎಲ್ಲ ಆಲೂಗೆಡ್ಡೆದು ಸಿಪ್ಪೆನ ಬಿಡಿಸ್ಕೊಂಬಿಟ್ಟು ಇಟ್ಕೋಬೇಕು. ಇದು ಒಂಥರ ಸೈಡ್ ಡಿಶ್ ಥರ ಮಾಡೋದು. ಸಾಂಬಾರನ್ನು ಊಟ ಮಾಡ್ಬೇಕಾದ್ರೆ ಇದು ನಂಚ್ಕೊಳ್ಳೋಕ್ಕೆ ಅಂತ ಮಾಡೋವಂಥ ರೆಸಿಪಿ ಇದು ಆಲೂಗೆಡ್ಡೆ ಎಲ್ಲ ಸಿಪ್ಪೆ ತೆಗೆದು ಅದನ್ನು ಸ್ಮ್ಯಾಶ್ ಮಾಡ್ಕೋಬೇಕು. ನಾನು ಕೈಯಲ್ಲೇ ಹೀಗೆ ಕಿವುಚಿದ್ದೀನಿ. ಬೇಕಾದ್ರೆ ನಿಮಗೆ ಸ್ವಲ್ಪ ಪೀಸ್ ಥರ ಬೇಕು ಅಂದರೆ ಕೈಯಲ್ಲಿ ಕಿವುಚ್ಕೊಂಡು ಮಾಡ್ಕೋಬೇಕು. ತುಂಬ ಇದಾಗಿ ಇರಬೇಕು ಅಂತಂದರೆ ಸ್ಮ್ಯಾಶ್ ಮಾಡಿಕೊಂಡು ಹಾಕ್ಕೋಬೇಕು. ಈಗ ನಾವು ಹಸಿ ಮೆಣಸಿನ್ಕಾಯಿ 4 ಇಟ್ಕೊಂಡಿದ್ದೀನಲ್ಲ, ಅದನ್ನು ಉದ್ದಕ್ಕೆ ಸೀಳ್ಕೊಂಡಿದ್ದೀನಿ. ಬೇಕಾದ್ರೆ ಸಣ್ಣಗೆ ಬೇಕಾದ್ರೂ ಹೆಚ್ಚಿ ಹಾಕ್ಕೋಬೋದು. ಮೆಣಸಿನ್ಕಾಯಿ ತಿನ್ನೋ ಇಷ್ಟ ಇರೋರು. ನಾವು ತೆಗಿಯೋದ್ರಿಂದ ಅದನ್ನು ಹಾಗೆ ಉದ್ದಕ್ಕೆ ಹೆಚ್ಚಿಬಿಟ್ಟು ಉದ್ದಕ್ಕೆ ಕಟ್ ಮಾಡ್ಕೊಂಬಿಟ್ಟು ಅದಕ್ಕೆ ಖಾರ ಸಿಕ್ಕಬೇಕು, ಅದಕ್ಕೆ ಹಾಗೆ ಮಾಡ್ಕೊಂಡು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೇನು ತುಂಬ ಜಾಸ್ತಿ ಉಪ್ಪು ಹಿಡಿಸೋದಿಲ್ಲ, ಸುಮಾರಾಗಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ, 1.5 ಸ್ಪೂನಷ್ಟು. ಕೊತ್ತಂಬರಿ ಸೊಪ್ಪು ಸಣ್ಣಕ್ಕೆ ಹೆಚ್ಚಿಟ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ಎಲ್ಲ ಇದಾದಮೇಲೆ ಹಾಕ್ಕೊಂಡ್ಮೇಲೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಇದಕ್ಕೆ ಗಟ್ಟಿ ಮೊಸರು ಹಾಕ್ಕೋಬೇಕು. ನಾನೊಂದು 5-6 ಸ್ಪೂನಷ್ಟು ದೊಡ್ಡ ಸ್ಪೂನ್ ಸೌಟಲ್ಲಿ 6 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೊಂದು 8-10 ಸೌಟು ಹಾಕಿದ್ರೂ ತುಂಬ ಚೆನ್ನಾಗಾಗತ್ತೆ. ಇದು ಒಂದು 8-10 ಸೌಟು
ಮೊಸರು, ಗಟ್ಟಿ ಮೊಸರು ಹಾಕ್ಕೋಬೇಕು. ಗಟ್ಟಿ ಮೊಸರನ್ನ ಹಾಕ್ಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಾಗುತ್ತೆ. ಇದು ಒಂಥರ ಇದ್ರ ಜೊತೇಲಿ ತಿಳಿ ಸಾರು, ಸಾಂಬಾರು ಎಲ್ಲ ಮಾಡ್ತೀವಲ್ಲ ಅನ್ನಕ್ಕೆ, ಅದ್ರ ಜೊತೇಲಿ ಸೈಡ್ ಡಿಶ್ ಥರ ಯೂಸ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಅಷ್ಟೇ ತುಂಬ ಲೈಕ್ ಮಾಡ್ತಾರೆ. ಇದಕ್ಕೆ ಮಕ್ಕಳು ತಿನ್ನೋ ಹಾಗಿದ್ರೆ ಕಡಿಮೆ ಮೆಣಸಿನ್ಕಾಯಿನ ಹಾಕ್ಬಿಟ್ಟು ಮಾಡ್ಕೋಬೇಕು. ಆವಾಗ ಹಾಗೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ. ಇದು ಒಂದು 3 ಸ್ಪೂನು ಎಣ್ಣೆನ ಹಾಕ್ಕೊಂಬಿಟ್ಟು, ಇದು ಒಗ್ಗರಣೆ ಬಾಣಲೆ ಇಟ್ಬಿಟ್ಟು ಸಾಸಿವೆ ಮತ್ತು ಕರಿಬೇವು ಒಗ್ಗರಣೆ ಹಾಕ್ಕೋಬೇಕು. ಇದು ಎಣ್ಣೆ ಕಾದ ಮೇಲೆ ಸಾಸಿವೆ 1 ಸ್ಪೂನು, ಮತ್ತು ಚಟಪಟ ಅಂದಮೇಲೆ ಸಾಸಿವೆ, ಕರಿಬೇವಿನ ಸೊಪ್ಪನ್ನು ಹಾಕ್ಕೋಬೇಕು. ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಬಿಟ್ಟು ಚಟಪಟ ಅಂದಮೇಲೆ ಇದನ್ನು ಒಗ್ಗರಣೆನ ಈ ಬಜ್ಜಿಗೆ ಹಾಕ್ಕೋಬೇಕು. ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಇದು ಒಂಥರ ತುಂಬ ಚೆನ್ನಾಗಾಗುತ್ತೆ. ಈ ಬಜ್ಜಿನ ಹಾಕ್ಕೊಂಡ್ರೆ ಇದಕ್ಕೆ ತುಂಬ ಚೆನ್ನಾಗಾಗುತ್ತೆ. ಇದೆಲ್ಲ ಸೇರಿಕೊಂಡು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡ್ರೆ ಇದು ಇನ್ನೊಂದು ಸ್ವಲ್ಪ, ಇದು ಬೇಕಾದರೆ ನಿಮಗೆ ಜಾಸ್ತಿ ಇನ್ನೊಂದು ಸ್ವಲ್ಪ ಮೊಸರನ್ನ ಹಾಕ್ಕೋಬೇಕಾದ್ರೂ ಸೇರಿಸ್ಕೋಬೋದು. ಇದಕ್ಕೆ ಒಂಥರ ತುಂಬ ಚೆನ್ನಾಗಾಗುತ್ತೆ. ಇದು ಟೇಸ್ಟು ಒಂಥರ ಹಾಗೆ ತಿನ್ನೋದಕ್ಕೂ ಆಗುತ್ತೆ. ಇದು ಒಂಥರ ಟೇಸ್ಟ್ ಆಗಿರುತ್ತಲ್ಲ, ಹಾಗಾಗಿ ಹಾಗೆ ತಿನ್ನೋಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ಒಂಥರ ಸೈಡ್ ಡಿಶ್ ಥರ ಯೂಸ್ ಮಾಡೋದು, ಹೆಚ್ಚಾಗಿ ಸೈಡ್ ಡಿಶ್ ಥರ ಹಾಕ್ಕೋಬೇಕು ಇದನ್ನು. ಇದು ಒಂಥರ ಡಿಫ್ರೆಂಟ್ ರೆಸಿಪಿ. ಇದು ನಮ್ಮ 2ನೇ ರೆಸಿಪಿ. ನಾನು ತೋರಿಸೋದು 3ನೇ ರೆಸಿಪಿ. ಆಲೂಗೆಡ್ಡೆ ಸಾಂಗ್ ಅಂತ ಹೇಳ್ತೀವಿ ನಾವು, ಬಟಾಟೆ ಸಾಂಗ್ ಅಂತ ಹೇಳ್ತಾರೆ. ಇದಕ್ಕೆ ಆಲೂಗೆಡ್ಡೆ 4 ತೊಗೊಂಡಿದ್ದೀನಿ. ಸುಮಾರು ಒಂದು 6-7 ಈರುಳ್ಳಿ ತೊಗೊಂಡಿದ್ದೀನಿ. 7 ಈರುಳ್ಳಿ ತೊಗೊಂಡಿದ್ದೀನಿ. ಆಮೇಲೆ ಆಲೂಗೆಡ್ಡೆನ ಚೆನ್ನಾಗಿ ತೊಳ್ಕೊಂಬಿಟ್ಟು ಅದನ್ನು 2 ಸೀಳು ಮಾಡಿಕೊಂಡು ಕುಕ್ಕರಲ್ಲಿ ಹಾಕ್ಕೊಂಬಿಟ್ಟು ಒಂದು 2 ಲೋಟ ನೀರನ್ನು ಹಾಕ್ಕೊಂಬಿಟ್ಟು ಮುಚ್ಚಳ ಮುಚ್ಚಿ ಅದನ್ನು ಒಂದು 5 ವಿಷಿಲ್ ತರಿಸ್ಕೋಬೇಕು ಆಲೂಗೆಡ್ಡೆದು. ಇದು ಒಂಥರ ಚೆನ್ನಾಗಿ ಬೇಯಬೇಕು ಇದಕ್ಕೆ ಆಲೂಗೆಡ್ಡೆ ಚೆನ್ನಾಗಿ ಬೆಂದರೆ ಚೆನ್ನಾಗಿ ಟೇಸ್ಟಿ ಆಗುತ್ತಿದು. ಇದು ಈರುಳ್ಳಿನ ಸಿಪ್ಪೆ ತೆಗೆದುಬಿಟ್ಟು ಕಟ್ ಮಾಡ್ಕೋತಾ ಇದ್ದೀನಿ. ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಅಷ್ಟು ಈರುಳ್ಳಿ ಕಟ್ ಮಾಡಿರೋದು ಇಷ್ಟು ಪೀಸಸ್ ಆಗಿದೆ. ಅದು ತುಂಬ ಸಣ್ಣಗೂ ಬೇಡ, ತುಂಬ ದೊಡ್ಡದು ಬೇಡ. ಹಾಗೆ ಒಂದು 5-6 ಬ್ಯಾಡಗಿ ಮೆಣಸಿನ್ಕಾಯಿ, 4 ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದೇನು ಹುರಿಬೇಕಾಗಿಲ್ಲ, ಹಾಗೆ ಹಸಿದೇ ಹಾಕ್ಕೊಳ್ಳೋದು. ಒಂದು ಗೋಲಿಗೆ ಹಾಕಿದ ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ ನೀರಲ್ಲಿ. ಇದಿಷ್ಟನ್ನು ಹಾಕ್ಕೊಂಬಿಟ್ಟು ಮಿಕ್ಸಿನಲ್ಲಿ ರುಬ್ಕೋಬೇಕು. ಇದಕ್ಕೇನು ಬೇರೆ ಮಸಾಲೆನೇ ಇಲ್ಲ, ಬರೀ ಗುಂಟೂರು ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ, ಹುಣಸೆ ಹಣ್ಣು. ಇದು ನಿಮ್ಗೆ ಟೈಮ್ ಇದ್ದರೆ ಈ ಥರ ರುಬ್ಕೊಂಡು ಮಾಡ್ಕೋಬೋದು. ಟೈಮ್ ಇಲ್ಲ ಜಾಸ್ತಿ ಅಂತಂದರೆ ಹುಣಸೆ ಹಣ್ಣನ್ನು ನೆನೆಸ್ಕೊಂಡು ಇದನ್ನು ನೆನೆಸ್ಕೊಂಬಿಟ್ಟು ನೋಡಿ, ಇದು ಮಿಕ್ಸಿ ಆಯಿತು. ಹುಣಸೆ ಹಣ್ಣು ನೆನೆಸ್ಕೊಂಬಿಟ್ಟು ಮೆಣಸಿನ ಪುಡಿನ ಹಾಕ್ಕೊಂಡು ಮಾಡ್ಕೋಬೋದು. ಇದು ಮೆಣಸಿನ ಪುಡಿ ಹಾಕಿದ್ರೂ ಚೆನ್ನಾಗಾಗುತ್ತೆ. ಬಟ್ ಮಂದವಾಗಿ ಬರಬೇಕು ಅಂದರೆ, ಇದು ಗ್ರೇವಿ ಸ್ವಲ್ಪ ಮಂದವಾಗಿರಬೇಕು ಅಂತಂದರೆ ಇದನ್ನು ರುಬ್ಬಿ ಹಾಕಿ ಮಾಡಿದ್ರೇ ತುಂಬ ಚೆನ್ನಾಗಾಗತ್ತೆ ಟೇಸ್ಟು. ಈಗ ನೋಡಿ, ಬೆಂದಿರೋ ಆಲೂಗೆಡ್ಡೆ 5 ವಿಷಿಲ್ ಆಗಿಬಿಟ್ಟು ಆಫ್ ಮಾಡಿಬಿಟ್ಟು ಬೆಂದಿರೋ ಆಲೂಗೆಡ್ಡೆನ ಒಂದು ಆಲೂಗೆಡ್ಡೆ ಕಿವುಚಿ ಇಟ್ಕೊಂಡಿದ್ದೀನಿ. ಉಳಿದಿರೋದು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಬಾಣಲೆಯಲ್ಲಿ ಒಂದು 3 ಸ್ಪೂನು ಎಣ್ಣೆ ಹಾಕ್ಕೊಂಡ್ಬಿಟ್ಟು, ನಿಮಗೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಹಾಕ್ಕೋಬೋದು. ಎಣ್ಣೆ ಹಾಕ್ಕೊಂಬಿಟ್ಟು ಈರುಳ್ಳಿನ ರೋಸ್ಟ್ ಮಾಡ್ಕೋಬೇಕು, ಫ್ರೈ ಮಾಡ್ಕೋಬೇಕು. ಈರುಳ್ಳಿನ ಎಲ್ಲ ಹೆಚ್ಚಿಟ್ಟಿದ್ವಲ್ಲ ನಾವು 7 ಈರುಳ್ಳಿ ಹೆಚ್ಚಿಟ್ಟಿದ್ದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಎಣ್ಣೆ ನಿಮಗೆ ಸ್ವಲ್ಪ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೋಬೋದು ಎಣ್ಣೆನ. ನಾನು 3 ಸ್ಪೂನ್ ಹಾಕಿದ್ದೀನಿ ಎಣ್ಣೆ. ಇದು ಕಡಿಮೆ ಬೇಕಿದ್ರೆ ಕಡಿಮೆ ಹಾಕ್ಕೋಬೋದು ಎಣ್ಣೆನ. ಇದು ಸಣ್ಣ ಬೆಂಕಿನಲ್ಲಿ ಕೆಂಪಗೆ ಹುರ್ಕೋಬೇಕು. ಇದನ್ನು ಕೆಂಪಗೆ ಹುರ್ಕೊಂಡು ಇವಾಗ ಆಲೂಗೆಡ್ಡೆನೆಲ್ಲ ಅದಕ್ಕೆ ಸೇರಿಸ್ಕೋಬೇಕು. ಅದಕ್ಕೆಲ್ಲ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದು ಒಂಥರ ಮೇಯ್ನ್ ಡಿಶ್ ಥರನೂ ಯೂಸ್ ಮಾಡ್ಬೋದು. ಇದಕ್ಕೆ ಅನ್ನಕ್ಕೆ ಸೈಡ್ಗೆ ಹಾಕ್ಕೊಂಡು ಕಲಿಸ್ಕೊಂಡು ಊಟ ಮಾಡ್ಕೋಬೋದು. ಆ ಥರನೂ ಯೂಸ್ ಆಗುತ್ತೆ. ರೊಟ್ಟಿ ಚಪಾತಿಗೂ ಈಗ ಉಪ್ಪು ಹಾಕ್ಕೋತಾ ಇದ್ದೀನಿ ನೋಡಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ಇವಾಗ ಇದು ಮಸಾಲೆನ ರುಬ್ಬಿಟ್ಕೊಂಡಿದ್ವಲ್ಲ ನಾವು, ಅದನ್ನು ಹಾಕ್ಕೋಬೇಕು. ಮಸಾಲೆನ ಹಾಕ್ಕೊಂಬಿಟ್ಟು ಮಿಕ್ಸಿ ಮಾಡ್ಕೊಂಡಿರೋದು ಮಸಾಲೆಗೆ ನೀರನ್ನು ಸೇರಿಸ್ಬಿಟ್ಟು ಹಾಕ್ಕೋಬೇಕು. ಇದಕ್ಕೆ ತುಂಬ ಒಂದು 2-3 ಲೋಟ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು
ಕುದಿಯೋಕ್ಕೆ ಬಿಡಬೇಕು. ಇದು ಕೊತ ಕೊತ ಅಂತ ಚೆನ್ನಾಗಿ ಕುದಿಬೇಕು. ಇದು ಜಾಸ್ತಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿದ್ರೆ ಒಂಥರ ಗ್ರೇವಿ ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ 2-3 ಲೋಟ ನೀರು ಹಾಕ್ಬಿಟ್ಟು ಮುಚ್ಚಳ ಮುಚ್ಚಿ ಕೊತ ಕೊತ ಅಂತ ಕುದಿಸಿದ್ರೆ ಇದು ಒಂಥರ ಗಟ್ಟಿಯಾಗಿ ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಾಯಿತು ನೋಡಿ. ಇದು ನೋಡಿದ್ರೇ ಊಟ ಮಾಡಬೇಕು ಅನಿಸುತ್ತೆ. ಆ ಥರ ಅನ್ನಕ್ಕೂ ಹಾಕ್ಕೊಂಡು ಊಟ ಮಾಡ್ಬೋದು ಇದು. ಇದು ಚಪಾತಿ ರೊಟ್ಟಿಗೂ ಯೂಸ್ ಮಾಡ್ಕೋಬೋದು, ರಾಗಿ ಮುದ್ದೆಗೆ ಬೇಕಿದ್ರೂ ಯೂಸ್ ಮಾಡ್ಕೋಬೋದು. ಇದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಏನು ಸಾರು ಬೇಡ ಏನು ಬೇಡ, ಇದನ್ನೇ ಅನ್ನಕ್ಕೆ ಹಾಕ್ಕೊಂಬಿಟ್ಟು ಕಲಿಸ್ಕೊಂಡು ಊಟ ಮಾಡಿದ್ರೆ ಅಷ್ಟು ಚೆನ್ನಾಗಿರುತ್ತೆ. ಡಬ್ಬಲ್ ಊಟ ಮಾಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಇದು ಟೇಸ್ಟು. ಇದು ನೋಡಿ ನಂದು ಫೈನಲ್ ಇದು ಸಾಂಗ್ ರೆಡಿ ಆಯಿತು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.